NIPT ಅಂದರೆ ಏನು, ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ. ನಾನ್ ಇನ್ವೇಸಿವ್ ಪೇರೆಂಟಲ್ ಟೆಸ್ಟ್ ಅಂತಾರೆ ಅದಕ್ಕೆ. ಕೆಲವೊಂದು ಪೇಷಂಟ್ಸ್ ಬಂದು ಕೇಳ್ತಾರೆ, NIPT ಯಾಕೆ ಬೇಕು ಡಾಕ್ಟ್ರೇ, ಯಾರಿಗೆ ಮಾಡಬೇಕು, ಯಾವಾಗ ಬೇಕು, ಇದು ಇಂಪಾರ್ಟೆಂಟಾ, ನಮ್ಮ ಮಗು ಇದರಿಂದ ಹೆಲ್ಪ್ ಆಗುತ್ತಾ, ಮಗು ಯಾವುದೂ ತೊಂದರೆ ಇರಲ್ವಾ ಅಂತ ಕೇಳ್ತಾರೆ. ಖಂಡಿತವಾಗಿಯೂ ಈ ಒಂದು ಇಂಪಾರ್ಟೆಂಟ್ ಟೆಸ್ಟು ಯಾರಿಗೆ ಮಾಡಬೇಕು ಇದು? ನಾವು ಕೆಲವರಿಗೆ ಡಬಲ್ ಮಾರ್ಕರ್ ಮಾಡ್ತೀವಿ, ಎಲ್ಲರಿಗೂ ಮಾಡ್ತೀವಿ ಆಲ್ಮೋಸ್ಟು. NT ಸ್ಕ್ಯಾನಿಂಗ್ ಮಾಡಿದ ಬಳಿಕ ಅವತ್ತಿನ ದಿವಸನೇ ನ್ಯೂಕ್ಲಿಯರ್ ಟ್ರಾನ್ಸ್ಮಿಟರ್ ಥಿಕ್ನೆಸ್ ನೋಡ್ಕೊಂಬಿಟ್ಟು ಅವತ್ತಿನ ದಿವಸ ಡಬಲ್ ಮಾರ್ಕರ್ ಮಾಡ್ತೀವಿ. ಅದರಲ್ಲಿ 2 ಟೆಸ್ಟ್ ಬರುತ್ತೆ. ಅದರಲ್ಲಿ ಅವರು ಏಜ್ ತೊಗೊಳ್ತಾರೆ, ವೆಯ್ಟ್ ತೊಗೊಳ್ತಾರೆ, ಮತ್ತು NT ಸ್ಕ್ಯಾನಿಂಗ್ ತೊಗೊಳ್ತಾರೆ. ಅದನ್ನು ಒಂದು ಸಾಫ್ಟ್ವೇರ್ ಹಾಕ್ಬಿಟ್ಟು ಎಷ್ಟು ಮಟ್ಟಿಗೆ ರಿಸ್ಕ್ ಇದೆ ಅಂತ ನೋಡ್ತೀವಿ. ಅಂದ್ರೇನು, 3 ಕ್ರೋಮೋಸೋಮ್ಸ್ ಡಿಫೆಕ್ಟ್ ಅಂತ ಗೊತ್ತಾಗುತ್ತೆ ಟ್ರೈಸೋಮಿಸಲ್ಲಿ. ಟ್ರೈಸೋಮಿ 18, 13, 21 ಈ 3 ಈ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದರೆ ಬೇಬಿಗೆ ಏನು ಡಿಫೆಕ್ಟ್ ಬರುತ್ತಿಲ್ಲ ಅದು ತುಂಬ ಕಾಮನ್ ಆಗಿದೆ ಅಂತ ಆ ಎಲ್ಲ ಕಡೆ ವರ್ಲ್ಡ್ ವೈಡು ಇದು ಡಬಲ್ ಮಾರ್ಕರ್ ಮಾಡ್ತೀವಿ. ಕೆಲವರಿಗೆ ವಯಸ್ಸಾಗಿರುತ್ತೆ, ಮಕ್ಕಳಾಗ್ತಾ ಇರ್ತಾರೆ, ಅಂಥವ್ರಿಗೂ ನಾವು ಡಬಲ್ ಮಾರ್ಕರ್ ಮಾಡಿದಾಗ ಹೈ ಬರುತ್ತೆ. ಅಂದರೆ ರಿಸ್ಕ್ ಆಫ್ ಅಂದರೆ 1 in 26, 1 in 250, 1 in 125, 1 in 130 ಅಥವಾ 1 in 250 ಒಳಗಡೆ ಬಂದ ತಕ್ಷಣವೇ ನಾವು ಅಲರ್ಟ್ ಆಗಿಬಿಡ್ತೀವಿ, ಇಲ್ಲ ಸರ್ ಇದು ಸಮ್ ಪ್ರಾಬ್ಲಮ್ ಇದೆ ನಿಮ್ಮ ಬೇಬಿಗೆ ಅಂತ. ಯಾಕೆಂದರೆ ನಿಮ್ಮ ಏಜು 35 and ಅಬೋ ಆದಂಗಿಲ್ಲ, ಅದು ಏಜ್ ಕ್ರೈಟೀರಿಯಾ ತೊಗೊಂಡಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಓಲ್ಡ್ ಏಜ್ ಆದಾಗ ಕ್ರೋಮೋಸೋಮಲ್ ಅನಾಮಲೀಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಡಿಸಾರ್ಡರ್ಸನ್ನ ಚೆಕ್ ಮಾಡೋದಕ್ಕೆ ಇವೆಲ್ಲ NIPT ಮತ್ತು ಡಬಲ್ ಮಾರ್ಕರು, ಕ್ವಾಡ್ರಪಲ್ ಮಾರ್ಕರ್ ಎಲ್ಲ ಟೆಸ್ಟ್ ಮಾಡೋದು. ಸೊ ಯಾರಿಗೆ ಡಬಲ್ ಮಾರ್ಕರಲ್ಲಿ ರಿಸ್ಕ್ ತೋರಿಸಿರುತ್ತೋ ಅಂಥವ್ರಿಗೆ ನಾವೇನು ಮಾಡ್ತೀವಿ, 2 ಟೆಸ್ಟ್ ಇರುತ್ತೆ ಅದು ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು NIPT ಇರುತ್ತೆ, ನಾನ್ ಇನ್ವೇಸಿವ್ ಪೇರೆಂಟಲ್ ಟೆಸ್ಟ್. ಅಂದರೆ ತಾಯಿಯ ಬ್ಲಡ್ಡನ್ನು ತೆಗೆದು ಚೆಕ್ ಮಾಡೋದು. ಸ್ವಲ್ಪ ಕಾಸ್ಟ್ಲಿ ಇದೆ ಅದು, ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಹೇಳ್ತೀವಿ ಮಾಡಬೇಕಾ ಬೇಡ ಅಂತ ಇರ್ತಾರೆ. ಅದಕ್ಕೆ ಸೊ ಕಾಸ್ಟ್ಲಿ ಟೆಸ್ಟ್ ಇದು. ಇದರಿಂದ ನಾನ್ ಇನ್ವೇಸಿವ್, ಅದಕ್ಕೇ ತಾಯಿಗೆ ಮಾತ್ರ ಬ್ಲಡ್ ಚೆಕಪ್ ಮಾಡ್ತಾರೆ. ಅದರಿಂದ ಮಗು ಅಂದರೆ ತಾಯಿ ಥ್ರೂ ನಾವು ಬೇಬಿ ಹೆಂಗಿದೆ ಅಂತ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ ಫಸ್ಟು ಡಬಲ್ ಮಾರ್ಕರ್ ಏನಾದ್ರು ಚೇಂಜಸ್ ಇದ್ದರೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ NIPT ಅಂತ. ಇದು ಒಂದು ಇಂಪಾರ್ಟೆಂಟ್ ಟೆಸ್ಟು. ಇದನ್ನು ಏನು ಗೊತ್ತಾಗುತ್ತೆ ಅಂದರೆ ಆ ಡಬಲ್ ಮಾರ್ಕರಲ್ಲಿ ಅಬ್ನಾರ್ಮಲ್ ಇದೆಯಲ್ಲ, ಇದರಲ್ಲಿ 97%ವರೆಗೂ ನಮ್ಗೆ ಕನ್ಫರ್ಮ್ ಆಗುತ್ತೆ. 95 to 98%ವರೆಗೂ ನಾವು ಹೇಳ್ಬೋದು ಇದು ಲೋ ರಿಸ್ಕ್ ಇದೆ, ಹೈ ರಿಸ್ಕ್ ಇದೆ ಅಂತ. ಇದರಲ್ಲಿ ಎಲ್ಲ ಚೆನ್ನಾಗಿದ್ದರೆ ಮಗು ಹೆಲ್ದಿಯಾಗಿದೆ ಅಂತ ಕಂಟಿನ್ಯೂ ಮಾಡ್ಬೋದು. ಸಪೋಸ್ ಇದರಲ್ಲೂ ಪ್ರಾಬ್ಲಮ್ ಅಂತಂದರೆ ನಾವು ನೆಕ್ಸ್ಟು 100% ಪ್ರೂಫ್ ಇರೋದು ಟೆಸ್ಟ್ ಅಂದರೆ ಇನ್ವೇಸಿವ್ ಟೆಸ್ಟ್ ಅಂತಾರೆ ಇದಕ್ಕೆ. ಆಮ್ನಿಸೆಂಟಿಸಿಸು ಅಥವಾ ಕೋರಿಯಾನಿಕ್ ಪಿಲೆ ಸ್ಯಾಂಪ್ಲಿಂಗ್ ಅಂತ ಮಾಡ್ತೀವಿ. ಸೊ ಅದನ್ನು ಮಾಡಿ ಮಗು ಯಾವುದು ಡಿಫೆಕ್ಟ್ ಇದೆ ಕನ್ಫರ್ಮ್ ಮಾಡಿಕೊಂಡು ನಾರ್ಮಲ್ ಆಗಿದ್ದರೆ ಕಂಟಿನ್ಯೂ ಮಾಡೋದು, ಅಬ್ನಾರ್ಮಲ್ ಇದ್ದರೆ ತೆಗಿಬೇಕು. ಇದು NIPT ಬಗ್ಗೆ ಮಾಹಿತಿ.